ಕುಮಟಾ ತಾಲೂಕಿನ ಮಾಸೂರು ಕ್ರಾಸ್ ಜನತಾ ಪ್ಲಾಟ್ ಅಂಗನವಾಡಿ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆಯ ಬಳಿ ಕೋರ್ಟ್ ಸೂಚನೆ ಮೇರೆಗೆ ಅಂತೂ ಲೋಕೋಪಯೋಗಿ ಇಲಾಖೆ ಹಂಪ್ ಮತ್ತು ಶಾಲಾ ವಲಯ ಎಂಬ ನಾಮಫಲಕ ಅಳವಡಿಸಿದೆ. ಇದು ಸಾರ್ವಜನಿಕರ ಸಂಚಾರಕ್ಕೆ ಸಹಾಯಕಾರಿಯಾಗಿದೆ. ಮಾಸೂರು ಕ್ರಾಸ್ ಜನತಾ ಪ್ಲಾಟ್ ಅಂಗನವಾಡಿ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆಯ ಬಳಿ ಹಂಪ್ ಮತ್ತು ಶಾಲಾ ವಾಹನದ ನಾಮಫಲಕ ಅಳವಡಿಸುವಂತೆ ಸ್ಥಳೀಯರು ಮತ್ತು ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರವು ಲೋಕೋಪಯೋಗಿ ಇಲಾಖೆಯನ್ನು ಆಗ್ರಹಿಸಿದ್ರು. ಆದರೆ ಯಾವುದೇ ಕ್ರಮವಾಗಿರಲಿಲ್ಲ. ಹಾಗಾಗಿ ಪತ್ರ ವ್ಯವಹಾರದ ಹೋರಾಟಕ್ಕೆ ಇಳಿದ ಕೇಂದ್ರದ ಅಧ್ಯಕ್ಷ ಅಗ್ನಿಲ್ ಫರ್ನಾಂಡಿಸ್ ಅವರು ಜಿಲ್ಲಾಧಿಕಾರಿ, ಜಿಲ್ಲಾ ಉಸ್ತುವಾರಿ ಸಚಿವರು, ಲೋಕೋಪಯೋಗಿ ಸಚಿವರು, ಮುಖ್ಯಮಂತ್ರಿಯವರ ಕಚೇರಿ ನಿರಂತರ ಪತ್ರದ ಮೇಲೆ ಪತ್ರ ಬರೆದು ಬೇಸತ್ತು ಕೊನೆಗೆ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ದೂರು ನೀಡಿದ್ದು, ಅಲ್ಲಿಂದ ಬಂದ ಪತ್ರ ಪಡೆದುಕೊಂಡು ಕುಮಟಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ದೂರು ನೀಡಿದ್ದಾರೆ. ಅದರಂತೆ ಸಿವಿಲ್ ನ್ಯಾಯಾಧೀಶರಾದ ವರ್ಷಶ್ರೀ ಅವರು ಕೇಂದ್ರದ ಅಧ್ಯಕ್ಷ ಅಗ್ನಿಲ್ ರೊಡ್ರಿಗಸ್ ಲೋಕೋಪಯೋಗಿ ಇಲಾಖೆ ಅಧಿಕಾರಿಯನ್ನು ಕರೆಯಿಸಿ ಮಕ್ಕಳಿಗೆ ಮುಂದಾಗುವ ಅನಾಹುತದ ಬಗ್ಗೆ ಹಾಗೂ ಹಂಪ್ ಮತ್ತು ಶಾಲಾ ನಾಮಫಲಕ ಅಳವಡಿಸಲು 2 ವರ್ಷ ತೆಗೆದುಕೊಂಡ ಬಗ್ಗೆ ಹಾಗೂ ಸರ್ಕಾರಿ ಶಿಕ್ಷಕರ ಸಾವನ್ನು ವಿವರಿಸಿ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡರು. ದೂರನ್ನು ಆಲಿಸಿದ ನ್ಯಾಯಾಧೀಶರು 2 ದಿನದಲ್ಲಿ ಹಂಪ್ ಹಾಗೂ ನಾಮಫಲಕ ಅಳವಡಿಸಬೇಕೆಂದು ಸೂಚನೆ ನೀಡಿದ್ದರು. ಅದರಂತೆ ಪಿಡಬ್ಲ್ಯೂಡಿ ಅಧಿಕಾರಿಗಳ ಕೋರ್ಟ್ ಸೂಚನೆ ಮೇರೆಗೆ ಹಂಪ್ ಹಾಗೂ ಶಾಲಾ ವಲಯದ ನಾಮಫಲಕ ಅಳವಡಿಸಿದೆ. ಇದರಿಂದ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಅಗ್ನಿಲ್ ರೊಡ್ರಿಗಸ್ ಅವರು, ಯಾವುದೇ ಅಧಿಕಾರಿಗಳು ಸಾರ್ವಜನಿಕರ ಕೆಲಸ ವಿಳಂಬ ಮಾಡಿದಲ್ಲಿ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ದೂರು ನೀಡಿ ಕಾನೂನು ನಮಗೆ ರಕ್ಷಣೆ ನೀಡುತ್ತದೆ. ಅಲ್ಲದೆ ಸಾಮಾಜಿಕ ಕಾರ್ಯಕರ್ತರಾದ ಸುಧಾಕರ್ ನಾಯ್ಕ್ ಅವರು ವಿಶೇಷವಾಗಿ ತಮ್ಮ ಮನೆಯ ಕೂಡ ಹಗ್ಗ, ತಾಪಿ, ಪ್ಲಾಸ್ಟಿಕ್ ತಾಡ್ಪತ್ರೆ ಪೂರೈಸಿ ತಾವು ಸಹ ಹಂಪ್ ಮಾಡುವ ಕೆಲಸದಲ್ಲಿ ನಿರತರಾದರು. ಮಳೆ ಹೆಚ್ಚಾಗಿ ಇರುವ ಕಾರಣ ಅರ್ಧ ಹಂಪ್ ಮಾಡಲಾಗಿದೆ. ಈ ಕಡೆ ಒಣಗಿದ ಮೇಲೆ ಇನ್ನೊಂದು ಕಡೆ 2 ದಿನ ಬಿಟ್ಟು ಇನ್ನೂ ಅರ್ಧ ಹಂಪ್ ಹಾಕುತ್ತೇವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಎಂದು ಅಗ್ನಿಲ್ ತಿಳಿಸಿದ್ದಾರೆ. ಇದು ಜನತಾ ಪ್ಲಾಟ್ ಮಾಸೂರು ಕ್ರಾಸ್ ಇಲ್ಲಿ ಏನಾಗಿದೆ ಕೇಳಿದ್ರೆ 2 ವರ್ಷ ಆಯ್ತು ಇಲ್ಲಿ ಶಾಲಾ ವಲಯದಲ್ಲಿ ಹಂಪ್ ಹಾಕ್ಬೇಕು ಹೇಳಿ ನಾವು ಪ್ರತಿಯೊಂದು ಇಲಾಖೆಗೆ ಕೊಟ್ಟಿದ್ರು, ಮನೆಗೆ ಕೊಟ್ಟು ಎಲ್ಲೋ ಇದ್ದು ಕೇಳಿದ್ರೆ ಲಾಸ್ಟ್ CM ಕಚೇರಿ ತನಕ ಹೋಯ್ತು. ಯಾವುದೇ ಅಧಿಕಾರಿಗಳು ಏನೂ ಮಾಡಲಿಲ್ಲ. ಇಲ್ಲಿ ಒಂದೇ ಕಾರಣ, ಹಣ ಇಲ್ಲ, ದುಡ್ಡು ಇದೇ ಒಂದು ಹಿಡ್ಕೊಂಡು ಕೂತಿದ್ರು. ನಂತರ ಏನು ಮಾಡಿ ಕೇಳಿದ್ರೆ ನಮ್ಗೆ ಇದ್ರ ಬಗ್ಗೆ ಬೇಜಾರಾಗೋಯ್ತು. ಯಾಕಂದರೆ ಹೋದ ಸ್ವಲ್ಪ ಶಿಕ್ಷಕ ತೀರೋದ್ರಲ್ಲಿ ಆಕ್ಸಿಡೆಂಟ್ ಆಗಿ ತೀರೋದು ಸ್ಥಳದಲ್ಲೇ. ಆಗ ನಾವು ಏನು ಮಾಡಿದ್ರು ಕೇಳಿದ್ರೆ ಕಾನೂನು ಸೇವಾ ಪ್ರಾಧಿಕಾರಕ್ಕೊಂದು ದೂರು ಕೊಟ್ಟರು ಈ ಅಧಿಕಾರಿಗಳ ವಿರುದ್ಧ. ಹೀಗೆ ಹೇಳ್ತಾರೆ ಕಾನೂನು ಸೇವಾ ಪ್ರಾಧಿಕಾರದ ನಮ್ಮ ಮಾನ್ಯ ನ್ಯಾಯಾಧೀಶ ವರ್ಷಶ್ರೀ ಅವರು ಅದು ಒಂದು ಇದು ಮಾಡಿ ಲೋಕ ಅದಾಲತ್ ಹೇಳ್ಕೊಂಡು 1-2 ದಿನದಲ್ಲಿ ನೀವು ಮಾಡಿಕೊಡ್ಬೇಕು ಸೂಚನೆ ಕೊಟ್ಟರು. ಹಾಗಾಗಿ ನಾವು ಇವತ್ತು ಏನಾದ್ರು ಕೇಳಿದ್ರೆ ಯಾವುದೇ ಅಧಿಕಾರಿಗಳು ಈ ಥರ ಸತಾಯಿಸ್ತಾರೆ ಇದು ಮಾಡಿದ್ರೆ ನಮಗೊಂದು ಕಾನೂನು ಹೇಳೋದಿದೆ, ನ್ಯಾಯಾಲಯ ಹೇಳೋದಿದೆ. ಅವರು ಅಲ್ಲಿ ನಾವು ಹೋದ್ರೆ ನಮಗೊಂದು ನಂಬಿಕೆ ಇದೆ. ಅಂದರೆ ಹಾಗಾಗಿ ನಾವು ಅವ್ರಿಗೆ ಇವತ್ತು ಈ ಮಾನ್ಯ ನ್ಯಾಯಾಧೀಶಕ್ಕೆ ಧನ್ಯವಾದ ಹೇಳ್ತೇವೆ. ಇಂಥ ಒಂದು ಯಾವುದೇ ಒಂದು 2 ವರ್ಷ ಆಗಿದ್ದ ಕೆಲಸ ಖಾಲಿ ಒಂದು ನಮ್ಗೆ 2 ದಿನದಲ್ಲಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಸಾರ್ವಜನಿಕ ಹೇಳೋದೇನು ಕೇಳಿದ್ರೆ ಅಧಿಕಾರಿಗಳನ್ನು ಇನ್ನೂ ಸತಾಯಿಸ್ರೆ. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರಾದ ಮಾಲತಿ ನಾಯ್ಕ್, ಸುರೇಖಾ ರೇವಣ್ಕರ್, ಸರ್ಕಾರಿ ನಿವೃತ್ತ ಅಧಿಕಾರಿ ನಾಗೇಶ್, ಅಮೀನ್, ಸೈಯದ್ ಹಾಗೂ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.